ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ನಿನ್ನೆ ಸ್ಟಿಚ್ ಮಾಡಿರೋ ಬ್ಲೌಸ್ನ ಇವತ್ತು ಕಂಪ್ಲೀಟಾಗಿ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಬ್ಲೌಸಿನ ಬ್ಯಾಕ್ ಪಾರ್ಟ್ ರೆಡಿ ಪಾರ್ಟ್ ಬಂದು ಇಲ್ಲಿ ನೋಡ್ಬೋದು ಕರೆಕ್ಟಾಗಿದೆ. ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇಷ್ಟಿದೆ. ಈಗ ನಾವು ಇದ್ರ ಕೊಳ್ಳನ್ನು ಯಾವ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೆಂಟ್ರ್ ಪಾಯಿಂಟನ್ನು ಹಿಡಿದು ನಾವು ಸ್ಟಿಚ್ಚನ್ನು ಅಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆವಾಗ ನಾವು ಬ್ಯಾಕ್ ರೆಡಿ ಕಟಿಂಗ್ ಬ್ಲೌಸಿನ ರೆಡಿ ಕಟಿಂಗ್ ಸಿಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ನಾನು ಬ್ಯಾಕ್ ಪಾರ್ಟಿನ ನೆಕ್ಕನ್ನು ಕುತ್ತಿಗೆಯ ಗೋಲಾಯನ್ನು ಕೊಡ್ತಾಯಿದ್ದೀನಿ. ಕೊಳ್ಳಿನ ಗೋಲಾಯನ್ನು ಕೊಟ್ಟು ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈ ರೀತಿ ಈಗ ನಾನು ಫ್ರಂಟ್ ಪಾರ್ಟನ್ನು ಜೋಡಿಸ್ಕೊತೀನಿ ಫ್ರೆಂಡ್ಸ್. ನೋಡ್ಬೋದು, ಇದು ನಾನು ನಿನ್ನೆ ಇಷ್ಟು ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ರದ್ದು ವಿಡಿಯೋ ಇತ್ತು. ಇವತ್ತು ಇಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ನಿನ್ನೆ ಹಾಕಬೇಕಂದೆ ಆದರೆ ಡೌನ್ಲೋಡ್ ಆಗಲಿಲ್ಲ ಫ್ರೆಂಡ್ಸ್. ನನ್ನ ಹತ್ರ ನೆಟ್ ಖಾಲಿಯಾಗಿತ್ತು. ಹಾಗಾಗಿ ಶಾರ್ಟ್ ಅಷ್ಟೇ ವಿಡಿಯೋನ ನಾನು ಹಾಕಿರೋದು ಫ್ರೆಂಡ್ಸ್. ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡ್ಬೋದು, ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸರಿಯಾಗಿ ಸ್ಲೀವನ್ನು ಸೆಂಟ್ರ್ ಪಾಯಿಂಟ್ ಹಿಡಿದು ಕಟ್ಟನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಕಟ್ ಹಚ್ಚಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಯಾಕಂದರೆ ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಹೋಗುತ್ತೆ ಫ್ರೆಂಡ್ಸ್. ಈ ಕಟ್ ಮಾಡಿರೋ ಸ್ಲೀವನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಕೂಡಿಸ್ಕೊಂಡು ಫಸ್ಟಿಗೆ ಮುಂದುಗಡೆ ಭಾಗದ್ದು ಆಮೇಲೆ ಹಿಂದುಗಡೆ ಭಾಗದ್ದು ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಮತ್ತು ನಾನು ಹೊಲಿಸಿ ಅದರ ಮೇಲೆ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈ ರೀತಿ ಅಟ್ಯಾಚ್ ಮಾಡೋದರಿಂದ ನಮಗೆ ಸ್ಲೀವನ್ನು ಸಾಲ್ಟೇಜ್ ಬೀಳಲ್ಲ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ವೇಳೆ ಶಾಲ್ಟೇಜ್ ಬಿದ್ದರೂ ನಾವು ಬೇರೆ ಬಟ್ಟೆಯನ್ನು ಸ್ಲೀವಿಗೆ ಜೋಡಿಸ್ಕೊಳ್ಳೋಕ್ಕೆ ನಡೆಯುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೀತಿಯನ್ನು ಮಾಡಬೇಕು ಫ್ರೆಂಡ್ಸ್. ಸ್ಲೀವ್ ಅಟ್ಯಾಚ್ ಈ ರೀತಿ ಮಾಡಿದರೆ ನಮಗೆ ಸ್ಲೀವನ್ನು ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್. ಹಾಕ್ಕೊಂಡಾಗ ರಿಂಕಲ್ಸ್ ಬರಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ನಾವು ಒಂದು ಬದಿಯಿಂದ ಹಚ್ಕೋತು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತ ಬಂದರೆ ಮತ್ತೊಂದು ಬದಿಗೆ ಕಡಿಮೆ ಬಿದ್ದರೆ ಆವಾಗ ಸ್ಲೀವ್ ಹಿಂದ್ಗಡೆ ಅಥವಾ ಮುಂದ್ಗಡೆ ಸರ್ಕೊಳ್ಳೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಸೆಂಟ್ರ್ ಪಾಯಿಂಟಿಂದ ಇಟ್ಕೊಂಡು ಅಟ್ಯಾಚನ್ನು ಮಾಡ್ಕೋತಾ ಹೋದೀವಿ ಅಂದರೆ ಕಡಿಮೆ ಬಿತ್ತಂದರೆ ನಾವು ಬೇರೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್ ಸ್ಲೀವಿಗೆ. ಹಾಗಾಗಿ ಹೇಳ್ತಾ ಇರೋದು ಫ್ರೆಂಡ್ಸ್, ಯಾರ್ಯಾರಿಗೆ ನಾನು ಕಟ್ಟಿಂಗು ಹಾಗೆ ಸ್ಟಿಚ್ಚಿಂಗು ಇಷ್ಟ ಆಗಿದೆ ದಯವಿಟ್ಟು ಅವರೊಂದು ಲೈಕು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬ್ ಭಾಳ ಮಹತ್ವದಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಸಬ್ಸ್ಕ್ರೈಬದಿಂದ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ನಾನು ಹಿಂದ್ಗಡೆ ಚೇರ್ ಮೇಲೆ ಹೊಲಿದಿರೋ ಬ್ಲೌಸ್ಗಳಿವೆ. ಅವು ಯಾವ ರೀತಿಯ ಇದ್ದಾವೆ ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ವೇಳೆ ಇದ್ದು ಅಂದರೆ ಕಸ್ಟಮರ್ಗೆ ಕೊಟ್ಟರೆ, ಯಾಕಂದ್ರೆ ಕೊಡಬೇಕಾಗಿವೆ ಫ್ರೆಂಡ್ಸ್, ಅವೆಲ್ಲ ಕೊಟ್ಟರೆ ಮಾತ್ರ ಇರಲ್ಲ ಫ್ರೆಂಡ್ಸ್. ಒಂದು ವೇಳೆ ಕೊಡಲಿಲ್ಲ ಅಂದರೆ ಇದ್ದು ಅಂದರೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಫ್ರಂಟ್ ನೆಕ್ಕನ್ನು ಕಟ್ಟಿಂಗನ್ನು ಹೇಗೆ ಮಾಡ್ತೀನಿ ಫ್ರೆಂಡ್ಸ್. ರೆಡಿ ಮೆಜರ್ಮೆಂಟನ್ನು ಇಟ್ಕೊಂಡು ನೋಡ್ಬೋದು ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಇದೆ, ಚೂರು ಹೆಚ್ಚು ಕಡಿಮೆ ಆಗಿಲ್ಲ ಫ್ರೆಂಡ್ಸ್. ಈಗ ನೋಡ್ಬೋದು, ಈ ರೀತಿ ಜೋಡಿಸ್ಕೊಂಡು ಈ ಬ್ಲೌಸಿನ ಹುಕ್ಕಿನ ಪಟ್ಟಿಯನ್ನು ಹೀಗೆ ಇಟ್ಕೊಂಡು ನಾವು ಕೊಳ್ಳಿನ ಉದ್ದವನ್ನು ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹೀಗೆ ಕಟ್ ಮಾಡೋದ್ರಿಂದ ಕರೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್. ಕೊಳ್ಳು ಕೆಳಗಡೆ ಅಥವಾ ಮೇಲ್ಗಡೆ ಬರೋ ಸಾಧ್ಯತೆ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಫಸ್ಟಿಗೆ ಹುಕ್ ಪಟ್ಟಿಯನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಹುಕ್ ಪಟ್ಟಿ ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಡಬಲ್ ಫೋಲ್ಡನ್ನು ಮಾಡಿ ನಾನು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. ಯಾಕಂದರೆ ಇದು ಲೈನಿಂಗ್ ಪೀಸನ್ನು ತೆಳುವಾಗಿರೋದ್ರಿಂದ ಸಿಂಗಲ್ ಪಟ್ಟಿ ಏನಾದರೂ ಅಟ್ಯಾಚ್ ಮಾಡಿದರೆ ನಮಗೆ ಹುಕ್ ಹಚ್ಚುವಾಗ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ
ಇಲ್ಲಿ ನಾನು ಹುಕ್ಕಿನ ಮನೆಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನೀವು ತ್ರಿಕೋನ ಆಕಾರದಲ್ಲಿ ಹುಕ್ಕಿನ ಮನೆಯನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ರೀತಿ ನಾನು ಒಂದು ಸೆಂಟ್ರಿಗೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಜುಲಿ ಜಾಗವನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಹುಕ್ಕಿನ ಮನೆಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದ್ರ ತ್ರಿಭುಜ ಆಕಾರದಲ್ಲಿ ಹುಕ್ಕಿನ ಮನೆಯನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾವು ಇಲ್ಲಿ ಒಂದು ಸ್ವಲ್ಪ ರಪ್ಪನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ರಪ್ ಹಾಕಿದರೆ ಹುಕ್ಕಿನ ಮನೆಯನ್ನು ಹಾಕ್ಕೊಂಡಾಗ ದಾರ ಕಟ್ಟೋಗೋದು, ಒಮ್ಮೆ ಹುಕ್ಕಿನ ಮನೆ ಉಚ್ಚೋದು ಈ ರೀತಿ ಆಗಲ್ಲ ಫ್ರೆಂಡ್ಸ್. ರಫ್ ಹಾಕ್ಕೊಂಡು ತಗೊಳ್ಳೋದ್ರಿಂದ ಹುಕ್ಕಿನ ಮನೆಯನ್ನು ಸ್ಟ್ರಾಂಗಾಗಿ ಕೂಡುತ್ತೆ ಫ್ರೆಂಡ್ಸ್. ಆದ ಕಾರಣ ಈ ರೀತಿಯನ್ನು ಮಾಡಿದರೆ ಸರಿಯಾಗಿ ಹುಕ್ಕಿನ ಮನೆಯನ್ನು ಆಗುತ್ತೆ ಫ್ರೆಂಡ್ಸ್. ಕೆಲವರು ಹುಕ್ಕಿನ ಮನೆ ಈ ರೀತಿ ಮಾಡಿ ಹಚ್ಚಿ ಅಂತಾರೆ, ಕೆಲವರು ಥ್ರೆಡ್ನಿಂದ ಹುಕ್ಕಿನ ಮನೆಯನ್ನು ಮಾಡಿ ಅಂತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಸೈಡಿನ ಫಿಟ್ಟಿಂಗ್ ಮಾಡಿದಾಗ ಈಗ ಸೈಡ್ ಫಿಟ್ಟಿಂಗನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಆಗಲೇ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವು ಹಿಂಗೆ ಕ್ರಾಸಾಗಿ ಇಟ್ಕೊಂಡು ಜೋಡಿಸ್ಕೊಂಡ್ರೆ ನಮಗೆ ಪೈಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಆದ ಕಾರಣ ಈ ಕ್ರಾಸಾಗಿ ಇಟ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಅಟ್ಯಾಚ್ ಮಾಡಿದ ಮೇಲೆ ಕ್ರಾಸ್ ಬಟ್ಟೆ ಉಳಿದಿರೋ ಬಟ್ಟೆಯನ್ನು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್. ಇಲ್ಲಾಂದರೆ ನಾವು ಪೈಪಿಂಗ್ ಮಾಡುವಾಗ ದಪ್ಪ ಹಿಂಗೆ ಗಂಟು ಗಂಟು ಪೈಪಿಂಗನ್ನು ಆಗುತ್ತೆ ಫ್ರೆಂಡ್ಸ್. ಆದ ಕಾರಣ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಈ ಬಟ್ಟೆಯನ್ನು ಇಲ್ಲಿ ನಾನು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನೀವು ಸ್ಟಿಚಿಂಗ್ ಮಾಡುವಾಗ ಈ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೋತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ನೋಡ್ಬೋದು, ಇಲ್ಲಿ ನಾನು ಫೋಲ್ಡಿಂಗ್ ಮಾಡಾದ್ಮೇಲೆ ಈ ಬಟ್ಟೆನ ಹೇಗಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ಹೀಗೆ ರೌಂಡ್ ರೌಂಡ್ ಹೊಡಿತಾ ಇರ್ಬೇಕು ಫ್ರೆಂಡ್ಸ್, ಆವಾಗ ಪೈಪಿಂಗನ್ನು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ ನಾನು ಪೈಪಿಂಗ್ ಬಟ್ಟೆಯನ್ನು ಬ್ಲೌಸಿಗೆ ಅಟ್ಯಾಚನ್ನು ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ನೀವು ಈ ಬ್ಲೌಸನ್ನು ಮುಗಿದ ಮೇಲೆ ಎಷ್ಟು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಫಿನಿಶಿಂಗು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಕಟ್ಟಿಂಗು ಹಾಗೆ ಸ್ಟಿಚ್ಚಿಂಗು ಮಾಡೋದ್ರಿಂದ ಕಟೋರಿ ಬ್ಲೌಸನ್ನು ಸೂಪರಾಗಿ ಹೊಲಿಬೋದು ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ಟನ್ನು ಹಚ್ತಾಯಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ನಾವು ಸಣ್ಣ ಸಣ್ಣದಾಗಿ ಕಟ್ಟನ್ನು ಹಚ್ಚಿದರೆ ನಾವು ಗೋಟ್ ಪೈಪಿಂಗನ್ನು ಮಾಡುವಾಗ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಪೈಪಿಂಗ್. ಆದ ಕಾರಣ ಈ ರೀತಿ ಕಟ್ಟನ್ನು ಹಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಮುಂದುಗಡೆ ಎಕ್ಸ್ಟ್ರಾ ಬಟ್ಟೆನ ಉಳಿದಿರೋದು ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ನಾವು ಏನು ಕೆಳಭಾಗದ ಹೊಲಿಸ್ಕೊಂಡಿರ್ತೀವಲ್ವ ಅದನ್ನು ಸ್ಟ್ರೈಟಾಗಿ ತೊಗೊಂಡು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ಪೈಪಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪೈಪಿಂಗ್ ನೋಡ್ಬೋದು ನೀವು, ನಾನು ಪೈಪಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಆವಾಗ ನೀವು ನೋಡ್ಬೋದು ಫ್ರೆಂಡ್ಸ್ ಹೇಗಾಗಿದೆ ಅಂತ. ಇಲ್ಲೊಂದು ಸ್ವಲ್ಪ ಜಾಸ್ತಿ ಪೈಪಿಂಗ್ ಹಾಕುವಾಗ ಬಟ್ಟೆಯನ್ನು ಅಟ್ಯಾಚ್ ಮಾಡುವಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಉಳಿದಿತ್ತು ಫ್ರೆಂಡ್ಸ್. ಹಾಗಾಗಿ ಮತ್ತೆ ನೋಡಿಬಿಟ್ಟು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ನಾನು ಪೈಪಿಂಗನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಪೈಪಿಂಗ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬು ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆದ ಕಾರಣದಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ನೀವು ವಿಡಿಯೋ ಕೊನೆಯವರೆಗೂ ನೋಡಿದರೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಬ್ಲೌಸು ಪಾರ್ಟ್ಸ್ಗಳನ್ನು ಯಾವ್ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಹಾಗೆ ಫಿನಿಶಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ತಿಳಿಯುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್.
ಈಗ ನೋಡ್ಬೋದು ನಾನು ಪೈಪಿಂಗನ್ನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಕಾಣಿಸ್ತಾ ನೋಡಿ ಫ್ರೆಂಡ್ಸ್. ಸಣ್ಣ ದಪ್ಪ ಬರಲ್ಲ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಬ್ಲೌಸನ್ನು ಸೀದಾ ಇಟ್ಕೊಂಡು ಪೈಲ ಒಂದು ಹೊಲಿಗೆಯನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಫೋಲ್ಡಿಂಗನ್ನು ಮಾಡಿ ಹಾಕಬೇಕು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಸೀದಾನ ಇಟ್ಕೊಂಡು ಹೊಲಿಗೆಯನ್ನು ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಈ ರೀತಿ ಹೊಲಿಸ್ಕೊಳ್ಳೋದ್ರಿಂದ ಬ್ಲೌಸು ನಾವು ಪೈಲ ಮೊದಲಿಗೆ ಸೀದಾ ಹೊಲಿಗೆ ಹಾಕಿ ಆಮೇಲೆ ಹೊಲಿಸ್ಕೊಳ್ಳೋದ್ರಿಂದ ಬ್ಲೌಸನ್ನು ಸೀದಾ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇರೋದು ಫ್ರೆಂಡ್ಸ್ ನಾನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನೀವು ದಾರವನ್ನು ಜಾಸ್ತಿ ಸಲ ತುಂಡಾಗ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಎಕ್ಸ್ಟ್ರಾ ಉಳಿದಿರೋ ಬಟ್ಟೆನ ಈ ರೀತಿ ಕಟ್ ಮಾಡಿ ತಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ಸೈಡಿಗೆ ಸ್ವಲ್ಪ ಪೂರ್ತಿ ಸೈಡಿಗೆ ದಂಡಿಗೆ ಬದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು, ಈ ಸ್ಟಿಚ್ಚನ್ನು ಹಾಕೊಂಡ್ಮೇಲೆ ನಾನು ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಸೆಂಟ್ರ್ ಬ್ಯಾಕ್ ಪಾರ್ಟಿಗೆ ಟಕ್ಸನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೇರ ಶೋಲ್ಡರ್ನ ಮಧ್ಯಭಾಗದಿಂದ ಬಟ್ಟೆಯನ್ನು ನಾವು ನೀಟಾಗಿ ಹಿಡ್ಕೊಂಡು ಟಕ್ಸನ್ನು ಹಾಕಿದ್ರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಟಕ್ಸು ಕರೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು, ಈ ರೀತಿ ಟಕ್ಸನ್ನು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನೀವು, ಟಕ್ಸನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಫಿಟ್ಟಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈ ಬದಿಯಿಂದ ಈ ಬದಿಗೆ ಹೀಗೆ ಬ್ಲೌಸನ್ನು ಮೆಜರ್ಮೆಂಟ್ ಮಾಡ್ಕೋತಾ ಹೋಗ್ಬೇಕು ಫ್ರೆಂಡ್ಸ್. ಎಷ್ಟು ಎಕ್ಸ್ಟ್ರಾ ಇದೆ ಅಲ್ಲೊಂದು ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮಾರ್ಕ್ ಮಾಡ್ಕೊಂಡ ನಂತರ ಉಳಿದಿರೋದು ಎಷ್ಟು ಅಂತ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ 4.5 ಉಳಿದಿದೆ. ಹಾಗಾಗಿ ನಾನು ಇಲ್ಲಿ 4.5ಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. 4 ಭಾಗ ಮಾಡಿದ್ರೆ 1 ಇಂಚು 1 ಪಾಯಿಂಟ್ ಬರುತ್ತೆ ಫ್ರೆಂಡ್ಸ್. ಈ ಸ್ಲೀವನ್ನು ಈ ರೀತಿ ಇಟ್ಕೊಂಡು ಸ್ಲೀವ್ ಎಷ್ಟಿದೆ ಅಷ್ಟು, ಮತ್ತು ಇಲ್ಲಿ ಸ್ಲೀವಿನ ಕಂಕಳ ಭಾಗದಲ್ಲಿ ಅದು ಎಷ್ಟಿದೆ ಅಷ್ಟು ಮೆಜರ್ಮೆಂಟನ್ನು ತಗೊಂಡು ಇದು ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಕರೆಕ್ಟಾಗಿ 1 ಇಂಚು 1 ಪಾಯಿಂಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಫಿಟ್ಟಿಂಗನ್ನು ತೋರಿಸಿ ನೆಕ್ಸ್ಟ್ ನಿಮಗೆ ಮತ್ತೆ ಯಾವ ರೀತಿ ಆಮೇಲೆ ಉಳಿದಿರೋ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಸ್ಲೀವನ್ನು ಫಿಟ್ಟಿಂಗ್ ಮಾಡೋದ್ರಿಂದ ಯಾಕಂದರೆ ಸರಿಯಾಗಿ ಬರುತ್ತೆ ಅಂದರೆ ಒಂದು ಸ್ಲೀವು ದಪ್ಪ ಒಂದು ಸ್ಲೀವ್ ಸೊಟ್ಟ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಆರ್ಮೋಲಿನ ಕಂಕಳದಲ್ಲಿ ಸುತ್ತ ಇಲ್ಲೊಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟಿದೆ ಅಷ್ಟು ಅದರಲ್ಲಿಂದ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ಫಿಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಎಕ್ಸ್ಟ್ರಾ ಸೈಡಿಗೆ ಹೊಲಿಗೆಯನ್ನು ಎಕ್ಸ್ಟ್ರಾ 2 ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಯಾಕಂದರೆ ನಾವು ಪೈಲ ಮೊದಲಿಗೆ ಫಿಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಸೈಡಿಗೆ ಒಂದೊಂದು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಫ್ರೆಂಡ್ಸ್, ಇದು ಬ್ಲೌಸನ್ನು ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿಯಾಗಿದೆ ಅಂತ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈಗ ಎರಡು ಸರಿಯಾಗಿ ಜೋಡಿಸಿದಾಗ ಈ ಕಟೋರಿಯನ್ನು ಸರಿಯಾಗಿ ಬರಬೇಕು ಫ್ರೆಂಡ್ಸ್. ಈ ರೀತಿ ಬರ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹಿಂಗೆ ನಡ್ಬರ್ಕ್ ಗ್ಯಾಪನ್ನು ಬಿದ್ದರೆ ಸರಿಯಾಗಿ ಬರೋಲ್ಲ ಫ್ರೆಂಡ್ಸ್. ಈಗ ನೋಡ್ಬೋದು ಫ್ರೆಂಡ್ಸ್, ನೀವು ಕರೆಕ್ಟಾಗಿ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಬಂದರೆ ನಮಗೆ ಬ್ಲೌಸ್ ಕರೆಕ್ಟಾಗಿದೆ ಅಂತಲೇ ಅರ್ಥ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸ್ಲೀವ್ನು ಕರೆಕ್ಟಾಗಿ ಅಟ್ಯಾಚ್ ಆಗಿದೆ, ಕೆಳಗೆ ಮೇಗೆ ಆಗಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ನಾವು ಫಿಟ್ಟಿಂಗನ್ನು ನೋಡೋದ್ರಿಂದ ಬ್ಲೌಸಿನ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್.